ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಮಂಗಳೂರಿನಲ್ಲಿರುವಂಥ ಅತ್ತಾವರದ ಮೊಸರುಕುಡಿಕೆಗೆ ಹೋಗ್ತಾ ಇದ್ದೇವೆ. ಸೊ ನಿಮ್ಮನ್ನ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೇವೆ. ನಾವು ಮಂಗಳೂರಿನಲ್ಲಿ ಮೊಸರುಕುಡಿಕೆನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೇವೆ ಅಂತ ನೀವು ಕೂಡ ನೋಡ್ಬೋದು. ಸೊ ಅದಕ್ಕಾಗಿ ನೀವು ನನ್ನ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ನಮ್ಮನೆ ಇಲ್ಲೇ ಪಕ್ಕದಲ್ಲಿ ಇರೋದು, ಯಾಕೆಂದರೆ ನಮಗೆ ನಡ್ಕೊಂಡೇ ಬಂದರೆ ಸಾಕಾಗುತ್ತೆ. ನಾವು ಮುಂಚೆ ನಮ್ಮನೆ ದೂರ ಇದ್ದಾಗಲೂ ನಾವು ಇಲ್ಲಿ ಅತ್ತಾವರದ ಮೊಸರುಕುಡಿಕೆಗೆ ಖಂಡಿತ ಬರ್ತಿದ್ವಿ. ಅಷ್ಟೇ ಅಲ್ಲದೆ ಈಗ ತೀರಾ ಅಂದರೆ ತೀರಾ ಹತ್ತಿರ. ಆದರೆ ಕೆಲವು ಸಲ ಮನೆಯಲ್ಲಿ ಇದ್ಕೊಂಡು ಯಾಕೆ ಬರೋದು ಬೇಡ ಅಂತ ಅನಿಸುತ್ತೆ. ಅದು ನಿಮ್ಗೆ ಗೊತ್ತಿರ್ಬೋದು. ಯಾರ ಮನೆಯಲ್ಲಿ ದೇವಸ್ಥಾನ ಪಕ್ಕ ಇರುತ್ತೆ ಆ ದೇವಸ್ಥಾನಕ್ಕೆ ಯಾರೂ ಹೋಗಲ್ಲ. ಎಲ್ಲಿ ದೂರ ಇರುತ್ತೆ ಅದನ್ನು ಹುಡ್ಕೊಂಡು ಹೋಗ್ತಾರೆ. ಸೊ ನಾವು ಕೂಡ ಅದೇ ಗಾದೆಯವರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಡಿಮಾರ್ಟ್ ನಮಗೆ ತುಂಬ ಹತ್ತಿರ. ನಮ್ಗೆ ಏನಾದರೂ ಬೇಕಿದ್ರೆ ಕೂಡ ರಪ್ಪ ಬಂದು ತಗೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಸ್ಮಾರ್ಟ್ ಬಜಾರ್ ಕೂಡ ನಮಗೆ ಹತ್ತಿರನೇ ಇದೆ. ತುಂಬ ಹೋಗಬೇಕು ಆ ಥರ ಏನೂ ಇಲ್ಲ. ಯಾವಾಗಲೂ ನಾನು ನನ್ನ ಹಸ್ಬೆಂಡ್ ಬರ್ತೀವಿ. ಆದರೆ ಈ ಸಲ ನನ್ನ ಅಕ್ಕನ ಮಗಳು ತಂಗಿ ಮಕ್ಕಳೆಲ್ಲ ಇದ್ದಾರೆ. ಸೊ ಒಟ್ಟಿಗೆ ಬಂದಿದ್ದೀವಿ, ಹಾಗೆ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಫುಲ್ ರಶ್ ಬೇರೆ ಇದೆ. ಒಟ್ಟಿನಲ್ಲಿ ಗುಂಪಿನಲ್ಲಿ ಗೋವಿಂದ ಅಂತ ನಾವು ಕೂಡ ಮುಂದಕ್ಕೆ ಹೋಗ್ತಿದ್ದೇವೆ. ಅಷ್ಟೇ ಅಲ್ಲದೆ ಇದೊಂದು ಜಾತ್ರಾ ಮಹೋತ್ಸವ ಥರ ಇದೆ. ಇಲ್ಲಿ ಎಲ್ಲ ರೀತಿ ಸ್ಟಾಲ್ಗಳನ್ನು ಕೂಡ ಹಾಕಿದ್ರು. ಇಲ್ಲಿ ತಿಂಡಿ ಸ್ಟಾಲ್ಗಳು ಕೂಡ ಇತ್ತು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಟಾಯ್ಸ್ಗಳದ್ದು ಸಣ್ಣ ಸಣ್ಣ ಸ್ಟಾಲ್ ಇತ್ತು. ನಮ್ಮ ದಿವಿ ಅಂತೂ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಟ್ಲು. ಇಲ್ಲಿ 50 ರುಪೀಸಿಗೆ ತುಂಬ ಚೆನ್ನಾಗಿರುವಂಥ ಇಯರಿಂಗ್ಸ್ ಕೂಡ ಸೇಲ್ ಮಾಡ್ತಿದ್ರು. ಸೊ ದೂರನೇ ನಿಂತ್ಕೊಂಡು ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ವಿ. ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಕೂಡ, ಆದರೆ ಅದೇ ನಮ್ಮನ್ನು ಕರೆದಂಗೆ ಆಗ್ತಿತ್ತು. ಸೊ ಫೈನಲಿ ನಾವು ಹೋಗಿ. ಅಷ್ಟೇ ಅಲ್ಲದೆ ಇಯರಿಂಗ್ಸ್ ಕೂಡ ತಗೊಂಡ್ವಿ. ಹೇಗೆ ತಗೊಂಡ್ವಿ ಅದು ಕೂಡ ಗೊತ್ತಿಲ್ಲ. ಮನೆಗೆ ಹೋಗಿ ನೋಡಬೇಕಷ್ಟೇ. ಇಲ್ಲೊಂದು 20 ರುಪೀಸ್ ಸ್ಟಾಲ್ ಬೇರೆ ಇತ್ತು. ಅದು ಮನೆಗೆ ಯೂಸ್ ಮಾಡುವಂಥ ಐಟಮ್ಸ್ಗಳ ಸ್ಟಾಲು. ಅಷ್ಟೇ ಅಲ್ಲದೆ ಅಲ್ಲಿ ಯೂನಿಕ್ ಆಗಿರುವಂಥ ಪೆನ್ಗಳು ಕೂಡ ಇತ್ತು. ಕೆಲವೊಂದು ಚೆನ್ನಾಗಿರುವಂಥ ಡಿಸೈನ್ ಇರುವಂಥ ಪೆನ್ಗಳು. ಪೆನ್ ಬರೆಯುತ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಸಣ್ಣ ಹುಲಿ ಮರಿ ಕೂಡ ಇತ್ತು. ನಾವು ಈಚೆ ಸೈಡಿಂದ ಎಂಡ್ವರೆಗೂ ಹೋಗಿ ಈಗ ವಾಪಸ್ ಬರ್ತಾ ಇದ್ದೇವೆ. ಯಾಕೆಂದರೆ ಈಚೆ ಸೈಡ್ ಮಡಿಕೆ ಹೊಡೆಯೋದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕೆಂದರೆ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಲಾಸ್ಟ್ ಬಂದು ಈಗ ನಾವು ಮಡಿಕೆ ಎಲ್ಲಿ ಹೊಡಿತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ನೋಡಬೇಕು. ಇವಾಗಲೇ ಗಂಟೆ 11 ಆಗ್ತಾ ಬಂದಿದೆ. ಸೊ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಾವು ಅಲ್ಲಿಗೆ ಹೋಗಿ ನೋಡಿ ಆಮೇಲೆ ಸೀದಾ ಮನೆಗೆ ಹೋಗ್ತೀವಿ. ಸೊ ನೀವು ಕೂಡ ನೋಡಿ.
ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.